ಬಾದಾಮಿ, ಕಡಲೆ ಬೀಜ ಎರಡನ್ನೂ ಕೂಡ ಆರೋಗ್ಯದ ದೃಷ್ಟಿಯಲ್ಲಿ ಅತ್ಯಂತ ಉಪಯುಕ್ತ ಡ್ರೈ ಫ್ರೂಟ್ಸ್ ಆಗಿ ತಿನ್ನಲಾಗುತ್ತೆ. ಆರೋಗ್ಯಕರ ತೂಕ ಹೊಂದೋದು ಸೇರಿ ಹಲವು ಲಾಭಗಳನ್ನು ಒದಗಿಸುವ ಇವೆರಡರಲ್ಲಿ ಯಾವುದು ಅತಿ ಹೆಚ್ಚು ಪ್ರಯೋಜನಕಾರಿ ಅನ್ನೋದು ಹಲವರ ಜಿಜ್ಞಾಸೆ. ಅಂದಹಾಗೆ ಬಾದಾಮಿ ಹಾಗೂ ಕಡಲೆ ಬೀಜ ಎರಡರಲ್ಲಿ ಯಾವುದು ಆರೋಗ್ಯದ ದೃಷ್ಟಿಯಲ್ಲಿ ಅತ್ಯುತ್ತಮ ಅಂತ ತೋರಿಸ್ತೀವಿ. ಈ ಸ್ಟೋರಿ ನೋಡಿ. ಬಾದಾಮಿ, ಕಡಲೆ ಬೀಜ ಎರಡರಲ್ಲಿ ಯಾವುದು ಅತ್ಯುತ್ತಮ? ಆರೋಗ್ಯದ ಪ್ರಯೋಜನ ಯಾವುದರಲ್ಲಿ ಹೆಚ್ಚು? ನಮ್ಮ ದೇಹದ ಸರ್ವತೋಮುಖ ಬೆಳವಣಿಗೆಗೆ ಕೇವಲ ಊಟ, ಬೆಳಗಿನ ತಿಂಡಿ ಸಾಲೋದಿಲ್ಲ. ಪೋಷಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡೋದು ಕೂಡ ತುಂಬಾನೇ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಕಡಲೆ ಬೀಜ, ಬಾದಾಮಿ ರೀತಿಯ ನಟ್ಸ್ಗಳನ್ನು ತಿನ್ನೋದು ಕೂಡ ತುಂಬಾನೇ ಮುಖ್ಯವಾಗುತ್ತೆ. ಈ ನಟ್ಸ್ಗಳು ಸಮತೋಲಿತ ಆಹಾರಕ್ಕೆ ಅತ್ಯುತ್ತಮವಾದ ಸೇರ್ಪಡೆಯಾಗಿದ್ದು ಹೆಚ್ಚಿನ ಪೋಷಕಾಂಶಗಳು ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತೆ. ಲಭ್ಯವಿರುವ ವೈವಿಧ್ಯಮಯ ಬೀಜಗಳಲ್ಲಿ ಕಡಲೆಕಾಯಿಗಳು ಮತ್ತು ಬಾದಾಮಿಗಳು ಎರಡು ಜನಪ್ರಿಯ ಆಯ್ಕೆಗಳಾಗಿವೆ. ಕಡಲೆ ಬೀಜವನ್ನ ಬಡವರ ಬಾದಾಮಿ ಅಂತ ಕರೆಯಲಾಗುತ್ತೆ. ಬಾದಾಮಿಗೆ ಹೋಲಿಕೆ ಮಾಡಿದ್ರೆ ಕಡಲೆ ಬೀಜದ ಬೆಲೆ ತುಂಬಾನೇ ಕಡಿಮೆ, ತಿನ್ನೋದಕ್ಕೂ ರುಚಿಕರವಾಗಿರುತ್ತೆ ಹಾಗೂ ಪೌಷ್ಟಿಕಾಂಶಗಳಿಂದ ತುಂಬಿರುತ್ತೆ. ಇದು ಹೆಚ್ಚು ಜನಪ್ರಿಯವಾಗಿದ್ದು ರುಚಿ ಮತ್ತು ಪೌಷ್ಟಿಕಾಂಶದ ಮೌಲ್ಯಕ್ಕಾಗಿ ಇದನ್ನ ವ್ಯಾಪಕವಾಗಿ ಸೇವನೆ ಮಾಡಲಾಗುತ್ತೆ. ಕಡಲೆ ಬೀಜ ಪ್ರೋಟೀನ್ ಕಾರ್ಖಾನೆಯಾಗಿದೆ. ಇದು ಪ್ರೋಟೀನ್ನ ಸಮೃದ್ಧವಾಗಿದೆ. ಇದು ಸಸ್ಯಾಹಾರಿಗಳು ಮತ್ತು ವೀಗನ್ ಆಹಾರ ಕ್ರಮ ಪಾಲಿಸುವವರಿಗೆ ಅತ್ಯುತ್ತಮವಾದ ಸಸ್ಯ ಆಧಾರಿತ ಪ್ರೋಟೀನ್ ಮೂಲವಾಗಿದೆ. ಇದರಲ್ಲಿ ಮಾನವನ ಆರೋಗ್ಯಕ್ಕೆ ಅಗತ್ಯವಾದ ಎಲ್ಲ 9 ಅಮೈನೋ ಆಮ್ಲಗಳು ಲಭಿಸುತ್ತೆ. ಹೃದಯದ ಆರೋಗ್ಯದ ಬಗ್ಗೆ ಎಲ್ಲರಿಗೂ ಕಾಳಜಿ ಇದ್ದೇ ಇರುತ್ತೆ. ಕಡಲೆಕಾಯಿಗಳು ಮೋನೋಸ್ಯಾಚುರೇಟೆಡ್ ಕೊಬ್ಬಿನ ಪ್ರಮುಖ ಮೂಲವಾಗಿದೆ. ನಿರ್ದಿಷ್ಟವಾಗಿ ಒಲಿಕ್ ಆಮ್ಲ ಎಂತಲೂ ಕರೆಯಲಾಗುತ್ತೆ. ಇದು ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಮತ್ತು ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯವನ್ನ ಕಡಿಮೆ ಮಾಡುತ್ತೆ. ಕಡಲೆ ಬೀಜ ಫೈಬರ್ನ ಸಮೃದ್ಧ ಮೂಲವಾಗಿದೆ. ಕಡಲೆಕಾಯಿಯು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ತೂಕ ನಿರ್ವಹಣೆ ಹಾಗೂ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ವಿಟಮಿನ್ ಹಾಗೂ ಮಿನರಲ್ ಹೊಂದಿದೆ. ಕಡಲೆಕಾಯಿಯಲ್ಲಿ ನಿಯಾಸಿನ್, ವಿಟಮಿನ್ B3, ಪೋಲೇಟ್, ವಿಟಮಿನ್ B9 ಮತ್ತು ವಿಟಮಿನ್ ಇ, ಮೆಗ್ನೀಷಿಯಂ, ರಂಜಕ ಮತ್ತು ಪೊಟ್ಯಾಷಿಯಂನಂತಹ ಅಗತ್ಯ ವಿಟಮಿನ್ ಹಾಗೂ ಖನಿಜಗಳ ಮೂಲವಾಗಿದೆ. ಇನ್ನು ಬಾದಾಮಿಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನೋಡುವುದಾದ್ರೆ ಇದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ. ಬಾದಾಮಿ ಹಲವಾರು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಹೀಗಾಗಿ ನಿತ್ಯ ಬಾದಾಮಿ ತಿಂದ್ರೆ ಅನೇಕ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು. ಇದು ಕೊಂಚ ದುಬಾರಿಯಾಗಿರೋದ್ರಿಂದ ಜನ ಬಾದಾಮಿಯನ್ನ ಖರೀದಿ ಮಾಡೋದಕ್ಕೆ ಕೊಂಚ ಹಿಂದೇಟು ಹಾಕ್ತಾರೆ. ಹಾಗಿದ್ದು ಇದರ ಹೆಲ್ತ್ ಬೆನಿಫಿಟ್ಸ್ ನೋಡಿ ಕೊಂಡುಕೊಳ್ತಾರೆ. ಬಾದಾಮಿಯು ವಿವಿಧ ಫೈಟೋನ್ಯೂಟ್ರಿಯೆಂಟ್ಗಳನ್ನ ಹೊಂದಿರುತ್ತೆ. ಉದಾಹರಣೆಗೆ ಫ್ಲೇವನಾಯ್ಡ್ಗಳು ಮತ್ತು ಪಾಲಿಫಿನಾಲ್ಗಳು. ಇದು ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ನಿವಾರಕ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಬಾದಾಮಿಯು ಕ್ಯಾಲ್ಸಿಯಂನ ಸಮೃದ್ಧ ಮೂಲವಾಗಿದೆ. ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸಲು ಪ್ರಯೋಜನಕಾರಿಯಾಗಿದೆ. ಹೀಗಾಗಿ ನಿತ್ಯ ಬಾದಾಮಿ ಸೇವನೆ ಮಾಡೋದು ತುಂಬಾನೇ ಒಳ್ಳೆಯದು. ಬಾದಾಮಿಯಲ್ಲಿ ಮೋನೋಸ್ಯಾಚುರೇಟೆಡ್ ಕೊಬ್ಬುಗಳು ಹೇರಳವಾಗಿದೆ. ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಬಾದಾಮಿಯಲ್ಲಿ ವಿಟಮಿನ್ ಇ ಹೇರಳ ಪ್ರಮಾಣದಲ್ಲಿದೆ. ಇದು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಜೀವಕೋಶಗಳನ್ನು ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತೆ. ಬಾದಾಮಿ ಚರ್ಮದ ಆರೋಗ್ಯವನ್ನು ಬೆಂಬಲಿಸುತ್ತೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಹೆಚ್ಚಿಸುತ್ತೆ. ಕಡಲೆಕಾಯಿ ಮತ್ತು ಬಾದಾಮಿ ಇವು ಎರಡರಲ್ಲೂ ಪೋಷಕಾಂಶ ಸಮೃದ್ಧವಾಗಿದ್ದು ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು. ಬಾದಾಮಿಯಲ್ಲಿ ವಿಟಮಿನ್ ಇ ಮತ್ತು ಕ್ಯಾಲ್ಸಿಯಂ ಅಧಿಕವಾಗಿದ್ರೆ ಕಡಲೆಕಾಯಿಯಲ್ಲಿ ಆರೋಗ್ಯಕರ ಕೊಬ್ಬು ಉತ್ತಮವಾಗಿದೆ. ಇವು ಎರಡರಲ್ಲೂ ಕೂಡ ವಿಶೇಷವಾದ ಗುಣಗಳಿದೆ. ಸಮತೋಲಿತ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಎರಡೂ ಕೂಡ ಸಹಾಯ ಮಾಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.